ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭಗೊಂಡಿದೆ. ಕೆಲವೇ ಹೊತ್ತಲ್ಲಿ ಘೋಷಣೆ ಆಗುತ್ತಾ ದೊಡ್ಡ ನಿರ್ಧಾರ. ಜಾತಿ ಗಣತಿ ವರದಿ ಮಂಡನೆ ಬಳಿಕ ಮೊದಲ ಸಂಪುಟ ಸಭೆ ಇದು. ಈ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಾ. ಅತ್ಯಂತ ಕೌತುಕ ಮೂಡಿಸಿರ್ತಕ್ಕಂತಹ ಸಂಪುಟ ಸಭೆ ಇದು. ಕಳೆದ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ವರದಿ ಮಂಡನೆಯಾಗಿತ್ತು. ಇವತ್ತೇ ಪ್ರಮುಖ ಘೋಷಣೆ ಮಾಡುತ್ತಾ ಸಿದ್ದರಾಮಯ್ಯ ಸರ್ಕಾರ. ಜಾತಿ ಗಣತಿ ಅಗ್ನಿಕುಂಡದಲ್ಲಿ ಕೊತ ಕೊತ ಕುದಿಯುತ್ತಿದೆ. ಕೆಲವೇ ಹೊತ್ತಲ್ಲಿ ಘೋಷಣೆ ಆಗುತ್ತಾ. ಹಾಗಾದ್ರೆ ದೊಡ್ಡ ನಿರ್ಧಾರ. ಸ್ವಪಕ್ಷದ ಆಕ್ಷೇಪದ ನಡುವೆ, ವಿರೋಧ ಪಕ್ಷದ ಅಭ್ಯಂತರದ ನಡುವೆ ಏನಾಗಬಹುದು ಇವತ್ತಿನ ಸಚಿವ ಸಂಪುಟದಲ್ಲಿ ನಿರ್ಧಾರ. ಕಳೆದ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಪ್ರಸ್ತಾಪ ಆಗಿತ್ತು ಅಷ್ಟೇ. ಇವತ್ತೇ ಪ್ರಮುಖ ಘೋಷಣೆ ಮಾಡುತ್ತಾ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಸರ್ಕಾರದ ಪ್ರಬಲ ಸಮುದಾಯದ ನಾಯಕರು ಇದಕ್ಕೆ ಬೆಂಬಲ ಸೂಚಿಸ್ತಾರೋ ಅಥವಾ ಆಕ್ಷೇಪ ವ್ಯಕ್ತಪಡಿಸ್ತಾರೋ. ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ. ಹೈಕಮಾಂಡ್ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಸಮ್ಮತಿಸಿದ ವಿಚಾರಕ್ಕೆ ಕಾಂಗ್ರೆಸ್ನ ರಾಜ್ಯ ಮಟ್ಟದ ನಾಯಕರು ನಕಾರ ಮಾಡ್ತಾರೋ ಅಥವಾ ಹೈಕಮಾಂಡ್ ಹೇಳಿದಂತೆ ತೆಪ್ಪಗಿರ್ತಾರೋ, ಇವೆಲ್ಲವೂ ಕೂಡ ಚರ್ಚೆಗೆ ಗ್ರಾಸವಾದಂಥ ವಿಚಾರ. ಸೊ ಹಾಗಾದ್ರೆ ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳದ ಬಗ್ಗೆ ತೀರ್ಮಾನ ಸಾಧ್ಯತೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಬಗ್ಗೆ, ಒಬಿಸಿ ಮೀಸಲಾತಿಯನ್ನು 51% ಏರಿಸುವ ಬಗ್ಗೆ ತೀರ್ಮಾನ. ಈಗಿರುವ 32% 51% ಹೆಚ್ಚಿಸುವ ಬಗ್ಗೆ ನಿರ್ಧಾರ. ಈಗಿರುವಂತಹದ್ದು 32% ಮಾತ್ರ. ಈಗ ನಡೆಯುತ್ತಿರುವ ಸಂಪುಟ ಸಭೆಯಲ್ಲಿ ತೀರ್ಮಾನ ಸಾಧ್ಯತೆ. ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳದ ಬಗ್ಗೆ ತೀರ್ಮಾನ ಸಾಧ್ಯತೆ. ಒಬಿಸಿ ಮೀಸಲಾತಿಯನ್ನು 51% ಏರಿಸುವ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತಾ. ಈಗಿರುವಂತಹದ್ದು 35% ಮಾತ್ರ. ಅದನ್ನು 51% ಹೆಚ್ಚಿಸುವ ಬಗ್ಗೆ ನಿರ್ಧಾರ. ಈಗ ನಡೀತಾ ಇರತಕ್ಕಂತಹ ಸಂಪುಟ ಸಭೆಯಲ್ಲಿ ತೀರ್ಮಾನಗಳು ನಡೆಯಬಹುದು. ಹಿಂದುಳಿದ ವರ್ಗಗಳ ಮೀಸಲಾತಿ ಹೆಚ್ಚಳದ ಬಗ್ಗೆ ತೀರ್ಮಾನ ಸಾಧ್ಯತೆ. ಒಬಿಸಿ ಮೀಸಲಾತಿಯನ್ನು 51% ಏರಿಸುವ ಬಗ್ಗೆಯೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು. ಈಗಿರುವಂತಹ 32% 51% ಹೆಚ್ಚಿಸುವ ಬಗ್ಗೆ ನಿರ್ಧಾರ. 51% ಹೆಚ್ಚಿಸಬೇಕಾದರೆ ಸಂವಿಧಾನದಲ್ಲಿ ತಿದ್ದುಪಡಿಯನ್ನು ತರಬೇಕಾಗಿ ಬರುತ್ತೆ. ಕಾರಣ 50% ಮಾತ್ರ ಸೀಮಿತವಾಗಿತ್ತು ಮೀಸಲಾತಿ ಹಿಂದುಳಿದ ವರ್ಗಕ್ಕೆ ಅಥವಾ ಯಾವುದೇ ವರ್ಗಕ್ಕೆ. ಆದರೆ ಅದಕ್ಕಿಂತಲೂ ಹೆಚ್ಚು ತರಬೇಕು ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಒಂದಷ್ಟು ಬದಲಾವಣೆಗಳಾಗಬೇಕು. ಅದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ ಮತ್ತು ಕೇಂದ್ರ ಸರ್ಕಾರವನ್ನು ಮನವೊಲಿಸೋದ್ರಲ್ಲಿ ರಾಜ್ಯ ಸರ್ಕಾರ ಯಶಸ್ಸು ಕಾಣುತ್ತಾ, ಅದು ಕೂಡ ಪ್ರಶ್ನೆಯಾಗುತ್ತೆ. ಒಬಿಸಿ ಮೀಸಲಾತಿ 32% 51% ಏರಿಸುವಂತಹದ್ದು ಅತ್ಯಂತ ಗಣನೀಯ ಪ್ರಮಾಣದ ಏರಿಕೆ. ಅದು ಆ ತರಹ ಸಂದರ್ಭ ಬಂದಾಗ ಒಂದಷ್ಟು ಆಕ್ಷೇಪಗಳು ಕೂಡ ಬರುವಂತಹದ್ದು ಸಹಜ. ಸೊ ಇವತ್ತೇ ಪ್ರಮುಖ ಘೋಷಣೆ ಮಾಡುತ್ತಾ ಸಿದ್ದರಾಮಯ್ಯ ಸರ್ಕಾರ. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಜಾತಿ ಲೆಕ್ಕಾಚಾರದಲ್ಲಿ ಚುನಾವಣೆ ನಡೆಯುತ್ತೆ. ಜಾತಿ ಲೆಕ್ಕಾಚಾರದಲ್ಲೇ ಚುನಾವಣಾ ಪ್ರಚಾರವೂ ಕೂಡ ನಡೆಯುವಂತಹದ್ದು. ಜಾತಿ ಲೆಕ್ಕಾಚಾರದಲ್ಲೇ ನಿಗಮಗಳಲ್ಲಿ ಕೆಲವರನ್ನು ಆಯ್ಕೆ ಮಾಡುವಂತಹದ್ದು. ಇವೆಲ್ಲವೂ ಕೂಡ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಒಂದು ನಂಬಿಕೆ. ಹಾಗಾಗಿ ಆಡಳಿತಕ್ಕೆ ಬರುವಂತಹ ಪ್ರತಿ ಸರ್ಕಾರವೂ ಕೂಡ ಜಾತಿಯನ್ನೇ ಮುಂದಿಟ್ಕೊಂಡು ರಾಜಕಾರಣ ಮಾಡುತ್ತೆ ಎನ್ನುವಂಥ ವಿಚಾರವೂ ಕೂಡ ಇದೆ ರಾಜ್ಯದಲ್ಲಿ, ಪ್ರಮುಖವಾಗಿ ಕರ್ನಾಟಕ ರಾಜ್ಯ. ಸೊ ಈಗ ಹಿಂದುಳಿದ ವರ್ಗ, ST SC, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಅದು ಪ್ರಬಲ ಸಮುದಾಯವಾಗಿ ಹೊರಹೊಮ್ಮಿದಾಗ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಸ್ವತಃ ಹೇಳ್ಕೊಂಡಿದ್ರು, ನಾನು ಅಹಿಂದ ಸಮಾಜದಿಂದ 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಒಟ್ಟಾರೆ ಇವತ್ತು ನಡೀತಾ ಇರತಕ್ಕಂತಹ ಮಹತ್ವದ ಸಭೆಯ ಕುರಿತು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅಕ್ಷಯ್ ಈಗ ಡೆಸ್ಕ್ನಿಂದ ಲೈವ್ ಆಗಿ ಜಾಯ್ನ್ ಆಗ್ತಾ ಇದ್ದಾರೆ. ಅಕ್ಷಯ್, ಕ್ಷಣಗಣನೆ ಅನ್ನೋದಕ್ಕಿಂತಲೂ ಕೂಡ ಪ್ರಾರಂಭ ಆಗಿದೆ ಸಭೆ. ಸಿದ್ದು ಸಚಿವ ಸಂಪುಟದಲ್ಲಿ ಅಥವಾ ಸಂಪುಟ ಸಭೆಯಲ್ಲಿ ಇವತ್ತೊಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತಾ. ಆ ನಿರ್ಧಾರ ಎಷ್ಟರ ಮಟ್ಟಿಗೆ ರಾಜಕೀಯ ಚರ್ಚೆಗೆ ಗ್ರಾಸವಾಗಬಹುದು ಅಂತ? ಸಾಹಿಲ್, ಜಾತಿ ಗಣತಿ ವರದಿ ಸಂಪುಟದಲ್ಲಿ ಮಂಡನೆ ಆದ ಬಳಿಕ ನಡೀತಾ ಇರುವಂತಹ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಇದು. ನಿರ್ದಿಷ್ಟವಾಗಿ ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಲಿಕ್ಕೆ ಅಂತಲೇ ಈ ವಿಶೇಷ ಸಂಪುಟ ಸಭೆಯನ್ನು ಕರೆಯಲಾಗಿರುವಂಥದ್ದು. ಆದರೆ ಮಾಹಿತಿಗಳ ಪ್ರಕಾರ ಇವತ್ತಿನ ಏನು ಈ ವಿಶೇಷ ಸಂಪುಟ ಸಭೆ ವಿಧಾನಸೌಧದಲ್ಲಿ ನಡೀತಾ ಇದೆ,
ಈ ಸಭೆಯಲ್ಲಿ ಪ್ರಮುಖವಾಗಿ ಉಲ್ಲೇಖ ಆಗ್ತಾ ಇರುವಂತಹ ಅಂಶ ಏನು ಅಂತ ಹೇಳಿದ್ರೆ, ಒಂದು, ಹಿಂದುಳಿದ ವರ್ಗಗಳ ಮೀಸಲಾತಿಯ ಪ್ರಮಾಣವನ್ನು ಶೇಕಡ 32ರಿಂದ ಶೇಕಡ 51ಕ್ಕೆ ಹೆಚ್ಚಿಸುವ ಬಗ್ಗೆ ತೀರ್ಮಾನ ಆಗಬಹುದು ಎನ್ನುವಂತಹ ಪ್ರಮುಖ ವರದಿ ಇರುವಂಥದ್ದು. ಅಂದರೆ ಆ ಮುಖಾಂತರ ಜಾತಿ ಗಣತಿ ವರದಿಯಲ್ಲಿ ಏನು ಶಿಫಾರಸು ಮಾಡಲಾಗಿದೆ, ಆ ಶಿಫಾರಸ್ಸಿನ ಒಂದು ಭಾಗವನ್ನು ಜಾರಿಗೆ ತರಲಿಕ್ಕೆ, ಅನುಷ್ಠಾನ ತರಲಿಕ್ಕೆ, ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಆ ರಾಜ್ಯದಲ್ಲಿ ಒಟ್ಟು ಜನಸಂಖ್ಯೆಯಲ್ಲಿ ಅಂದರೆ 2015ರಲ್ಲಿ ಏನು ಜಾತಿ ಗಣತಿ ಆಯಿತು, ಆ ಸಂದರ್ಭದಲ್ಲಿದ್ದಂತಹ 5,10,00,000 ಜನರ ಪೈಕಿ 4 ಕೋಟಿಗೂ ಅಧಿಕ ಮಂದಿ ಅಂದರೆ ನಿಯರ್ಲಿ 70% ಜನ ಯಾರಿದ್ದಾರೆ ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದಂಥವರು. ಹೀಗಾಗಿ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಮೀಸಲಾತಿಯನ್ನ ಶೇಕಡ 32ರಿಂದ ಶೇಕಡ 51ಕ್ಕೆ ಹೆಚ್ಚಳ ಮಾಡಬೇಕೆನ್ನುವಂತಹ ಶಿಫಾರಸನ್ನ ಜಾತಿ ಗಣತಿ ಅಥವಾ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತೇಳಿ ಏನು ಕಾಂಗ್ರೆಸ್ ಹೇಳ್ತಾ ಇದೆ, ಆ ಸಮೀಕ್ಷೆಯನ್ನು ನಡೆಸಿದಂತಹ ಸಮಿತಿ ಶಿಫಾರಸನ್ನು ಮಾಡಿತ್ತು. ಆ ಅಂಶವನ್ನ ಆಧಾರವಾಗಿಟ್ಕೊಂಡು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಈ ಮೀಸಲಾತಿ ಹೆಚ್ಚಳದ ನಿರ್ಧಾರ ಏನಾದರೂ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತಿನ ತನ್ನ ಕ್ಯಾಬಿನೆಟ್ ಸಭೆಯಲ್ಲಿ ತೆಗೆದುಕೊಂಡ್ರೆ ಅದು ಐತಿಹಾಸಿಕ ಮತ್ತು ಚಾರಿತ್ರಿಕ ನಿರ್ಧಾರ ಆಗುತ್ತೆ. ಜೊತೆಗೆ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಏನು ಒಕ್ಕಲಿಗ ಹಾಗೂ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಏನು ಮುಗಿಬೀಳ್ತಿದ್ದಾರೆ ಎರಡು ಸಮುದಾಯದ ನಾಯಕರು ಅಥವಾ ಮುಖಂಡರು, ಆ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದಂತಾಗುತ್ತೆ, ಜೊತೆಗೆ ಹೊಸ ಚರ್ಚೆಯನ್ನು ಹುಟ್ಟುಹಾಕದಂತಾಗುತ್ತೆ. ಸಾಹಿಲ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಅಕ್ಷಯ್. ಒಟ್ಟಾರೆ ಈಗ ಸಿದ್ದು ನೇತೃತ್ವದಲ್ಲಿ ಸಭೆ ಪ್ರಾರಂಭ ಆಗಿದೆ. ಸಾಕಷ್ಟು ಪ್ರಮುಖರ ಸಾನ್ನಿಧ್ಯದಲ್ಲಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ? 32% ಇದ್ದಂತಹ ಮೀಸಲಾತಿ 51ಕ್ಕೆ ಏರಿಕೆ ಆಗುತ್ತೆ. ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಜಾತಿ ಗಣತಿ ಸಂಬಂಧ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ? ಜಾತಿ ಗಣತಿ ವರದಿ ಸಂಬಂಧ ಅಧ್ಯಯನಕ್ಕೆ ಸಮಿತಿ ರಚನೆ ಆಗುತ್ತಾ? ಸಚಿವರ ಉಪ ಸಮಿತಿ ರಚನೆ ಮಾಡಿ ಅಧ್ಯಯನಕ್ಕೆ ನಿರ್ಧಾರ ಮಾಡ್ತಾರ? ಈ ಮೂಲಕ ಈಗ ಎದ್ದಿರುವ ಜಾತಿ ಕಿಚ್ಚನ್ನ ತಾತ್ಕಾಲಿಕವಾಗಿ ತಣಿಸುವ ಪ್ರಯತ್ನನ? ಜಾತಿ ಗಣತಿ ಜಾರಿಗೆ ಒಕ್ಕಲಿಗರು ಲಿಂಗಾಯತರಿಂದ ವಿರೋಧದ ಹಿನ್ನೆಲೆಯಲ್ಲಿ ಈ ತರಹದ ನಿರ್ಧಾರ ಆಗಬಹುದು. ಎರಡು ಸಮುದಾಯಗಳ ಸಚಿವರಿಂದ ಸಂಪುಟ ಸಭೆಯಲ್ಲಿ ಅಭಿಪ್ರಾಯ ಮಂಡನೆಯಾಗುತ್ತೆ. ಜಾತಿ ಗಣತಿ ಸಂಬಂಧ ಏನ್ ನಿರ್ಧಾರ ಕೈಗೊಳ್ಳುತ್ತೆ ಸರ್ಕಾರ? ಜಾತಿ ಗಣತಿ ವರದಿ ಸಂಬಂಧ ಅಧ್ಯಯನಕ್ಕೆ ಸಮಿತಿ ರಚನೆಯಾಗುತ್ತಾ? ಸಚಿವರ ಉಪ ಸಮಿತಿ ರಚನೆ ಮಾಡಿ ಅಧ್ಯಯನಕ್ಕೆ ನಿರ್ಧಾರ ಮಾಡ್ತಾರ? ದತ್ತಾಂಶಗಳು ಸೋರಿಕೆಯಾದ ಕ್ಷಣದಿಂದಲೇ ಪ್ರಾರಂಭವಾದಂತಹ ಕೆಲ ಆಕ್ರೋಶದ ಮಾತುಗಳು. ರಾಜ್ಯದಲ್ಲಿ ಪ್ರಬಲ ಸಾಂಪ್ರದಾಯಿಕವಾಗಿ ಇಂತಹದ್ದೇ ಒಂದು ಸಮುದಾಯ, ಪ್ರಬಲ ಸಮುದಾಯ, ಬಲಾಢ್ಯ ಸಮುದಾಯ ಅನ್ಕೊಂಡು ಬಂದಿದ್ದಂತಹ ಒಂದು ಇತಿಹಾಸಕ್ಕೆ ಬೆಂಕಿ ಹಚ್ಚುವಂತ ಪ್ರಯತ್ನ ಆಯಿತು ಅಂತ. ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಆ ಎರಡೇ ಪಕ್ಷಗಳು ಪ್ರಬಲ ಸಮುದಾಯದ ಪಟ್ಟಿಯಲ್ಲಿ ಇರುತ್ತಿತ್ತು. ಆ ಒಂದು ಹಿಸ್ಟರಿ, ಆ ಒಂದು ಇತಿಹಾಸಕ್ಕೆ ಬೆಂಕಿ ಹಚ್ಚುವಂತ ಪ್ರಯತ್ನನ ಎನ್ನುವಂತಹ ರೀತಿಯಲ್ಲಿ ಮತ್ತೊಮ್ಮೆ ಚರ್ಚೆಗೂ ಕೂಡ ಕಾರಣವಾಗಿತ್ತು. ಹಾಗಾದ್ರೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ಅಕ್ಷಯ್ ಮತ್ತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಅಕ್ಷಯ್, ಸಚಿವರ ಉಪ ಸಮಿತಿ ರಚನೆ ಮಾಡಿ ಅಧ್ಯಯನಕ್ಕೆ ನಿರ್ಧಾರ ಮಾಡುವಂತಹ ಪರಿಸ್ಥಿತಿ ಏನಾದರೂ ಎದುರಾಗಬಹುದಾ ಇವತ್ತಿನ ಸಭೆಯಲ್ಲಿ? ಸಾಹಿಲ್, ಜಾತಿ ಗಣತಿ ವರದಿಯನ್ನ ಸಂಪುಟ ಸಭೆ ಕ್ಯಾಬಿನೆಟ್ನಲ್ಲಿ ಸ್ವೀಕಾರ ಮಾಡಿದ ಬಳಿಕ ಆ ಜಾತಿ ಗಣತಿಯಲ್ಲಿ ಇರುವಂತಹ ಪ್ರಮುಖ ಅಂಶಗಳೆಲ್ಲ ಮಾಧ್ಯಮಗಳಿಗೆ ಸಿಕ್ಕಿದ್ವು. ಇವತ್ತು ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡಿದ್ರು, ಯಾರೋ ಉದ್ದೇಶಪೂರ್ವಕವಾಗಿ ಜಾತಿ ಗಣತಿ ವರದಿಯಲ್ಲಿನ ಅಂಶಗಳನ್ನು, ಮಾಹಿತಿಗಳನ್ನು ಮಾಧ್ಯಮಗಳಿಗೆ, ಸಾರ್ವಜನಿಕರಿಗೆ ಸೋರಿಕೆ ಮಾಡಿದ್ದಾರೆ ಎನ್ನುವಂತಹ ಅಪವಾದವನ್ನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಉಪಸಮಿತಿಯ ಅನಿವಾರ್ಯತೆ ಯಾಕೆ ಉಂಟಾಗಬಹುದು ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ 20ಕ್ಕೂ ಹೆಚ್ಚು ಒಕ್ಕಲಿಗ ಶಾಸಕರ ಸಭೆಯನ್ನು ನಡೆಸಿದ್ದಾರೆ. ಆ ಒಕ್ಕಲಿಗರ ಶಾಸಕರ ಸಭೆಯ ಸಂದರ್ಭದಲ್ಲಿ ಜಾತಿ ಗಣತಿ ವರದಿಯನ್ನು ಸಲ್ಲಿಸಿದ್ದಂತಹ ಜಯಪ್ರಕಾಶ್ ಹೆಗ್ಡೆ ಕೂಡ ಆ ಸಭೆಯ ಸಂದರ್ಭದಲ್ಲಿ ಹಾಜರಿದ್ದರು. ಆ ಸಂದರ್ಭದಲ್ಲಿ ಒಕ್ಕಲಿಗ ಶಾಸಕರು ಜಯಪ್ರಕಾಶ್ ಹೆಗ್ಡೆ ಅವರಿಗೆ ಕೆಲವು ಖಾರವಾದಂತಹ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಮೀಕ್ಷೆ ಸರಿಯಾಗಿ ನಡೆದಿಲ್ಲ, ನಮ್ಮ ಮನೆಗೆ ಯಾರು ಭೇಟಿಯನ್ನು ಕೊಟ್ಟಿಲ್ಲ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅಂತೇಳಿ. ಇತ್ತ ಲಿಂಗಾಯತ ಸಮುದಾಯದ ಕಾಂಗ್ರೆಸ್ನಲ್ಲಿರುವಂತಹ ನಾಯಕರು ಅಷ್ಟೇನು
ವಿರೋಧ ವ್ಯಕ್ತಪಡಿಸದೇ ಇದ್ರೂ ಕೂಡ ಲಿಂಗಾಯತ ಸಮುದಾಯದ ಧಾರ್ಮಿಕ ನಾಯಕರು ಮತ್ತೆ ಬಿಜೆಪಿ ಮತ್ತು ಬಿಜೆಪಿಯಲ್ಲಿರ್ತಕ್ಕಂತಹ ಲಿಂಗಾಯತ ನಾಯಕರು ಈ ಜಾತಿ ಗಣತಿ ವರದಿಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಜಾತಿ ಗಣತಿ ವರದಿಯನ್ನು ಸ್ವೀಕಾರ ಮಾಡಿದ್ರು ಕೂಡ ಅದರ ಕುಲಂಕುಷ ಅಧ್ಯಯನ ಅಥವಾ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಜಯಪ್ರಕಾಶ್ ಹೆಗ್ಡೆ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಲೋಪದೋಷಗಳಿರ್ಬೋದು, ಲೋಪದೋಷಗಳಿದ್ದರೆ ಸರಿಪಡಿಸಲಿಕ್ಕೆ ಅವಕಾಶಗಳಿದೆ. ಎಚ್ ಎಂ ರೇವಣ್ಣ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಕೆಲವು ಮನೆಗಳಿಗೆ ಹೋಗಿ ಸಮೀಕ್ಷೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಎನ್ನುವಂಥ ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಜಾತಿ ಗಣತಿ ವರದಿಯ ಅಧ್ಯಯನಕ್ಕೋಸ್ಕರ ಉಪಸಮಿತಿಯನ್ನು ರಚನೆ ಮಾಡ್ಬೋದು. ಬಟ್ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ ಉಪಸಮಿತಿ, ಸಚಿವರ ಉಪಸಮಿತಿ ಯಾರ ನೇತೃತ್ವದಲ್ಲಿ ರಚನೆ ಆಗುತ್ತೆ ಎನ್ನುವಂಥದ್ದು ಕೂಡ ಪ್ರಮುಖವಾದಂತಹ ಪ್ರಶ್ನೆ. ಅದನ್ನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಚನೆ ಮಾಡ್ತಾರಾ ಅಥವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಚನೆ ಮಾಡ್ತಾರಾ ಅಥವಾ ಸಂಪುಟದಲ್ಲಿರುವಂತಹ ಇತರೆ ಯಾವುದಾದರೂ ಅಹಿಂದ ಸಚಿವರ ನೇತೃತ್ವದಲ್ಲಿ ಆ ಸಂಪುಟ ಉಪಸಮಿತಿಯನ್ನು ರಚನೆ ಮಾಡ್ತಾರೆ. ಮತ್ತು ಆ ಸಂಪುಟ ಉಪಸಮಿತಿಯಲ್ಲಿ ಯಾರೆಲ್ಲ ಇರ್ತಾರೆ ಅನ್ನುವಂಥದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯ ಜಾತಿ ಗಣತಿ ವರದಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅಹಿಂದ ಸಮುದಾಯ ಈ ಜಾತಿ ಗಣತಿ ವರದಿಯನ್ನು ಒಪ್ಕೊಂಡಿದೆ. ಅಹಿಂದ ಸಮುದಾಯಕ್ಕೆ ಈ ಜಾತಿ ಗಣತಿ ವರದಿ ಬೇಕಾಗಿದೆ. ಸದ್ಯದ ಸನ್ನಿವೇಶದಲ್ಲಿ ಇವತ್ತೇ ಸ್ವೀಕಾರ ಮಾಡದೇ ಇರಬಹುದು. ಉಪಸಮಿತಿ ರಚನೆ ಮಾಡಲಿಕ್ಕೆ ಅವಕಾಶಗಳು ಜಾಸ್ತಿ ಇದೆ. ಕಾರಣ ಸ್ವಲ್ಪ ಟೈಮ್ ತೆಗೆದುಕೊಳ್ಳೋಣ, ಆವಾಗ ಉಪಸಮಿತಿ ಅಂತ ರಚನೆ ಆದರೆ ಅಧ್ಯಯನ ಮಾಡಲಿಕ್ಕೆ ಟೈಮ್ ಅಂತ ತೆಗೆದುಕೊಂಡ್ರೆ ಆವಾಗ ಈಗಿರುವಂತಹ ಏನು ಆಕ್ರೋಶ ಏನಿದೆ ಅದು ತಣ್ಣಗಾಗಬಹುದು ಎನ್ನುವಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ಬಟ್ ಉಪಸಮಿತಿ ರಚನೆ ಆದ ಬಳಿಕವೂ ಕೂಡ ಒಂದಲ್ಲ ಒಂದು ದಿನ 2028ರ ಎಲೆಕ್ಷನ್ಗೆ ಹೋಗುವುದಕ್ಕಿಂತ ಮುಂಚೆ ಜಾತಿ ಗಣತಿ ವರದಿಯನ್ನು ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಇರೋದರಿಂದಾಗಿ ಇದು ತಾತ್ಕಾಲಿಕ ಉಪಶಮನದ ಪ್ರಯತ್ನವಾಗಬಹುದೇ ಹೊರತು ಅದು ದೀರ್ಘಕಾಲಕ್ಕೆ ಜಾತಿ ಗಣತಿ ವಿರುದ್ಧ ಒಕ್ಕಲಿಗರು ಮತ್ತು ಲಿಂಗಾಯತರು ಏನು ಸಿಡಿದೆದ್ದಿದ್ದಾರೆ ಅದನ್ನು ದೀರ್ಘಕಾಲಕ್ಕೆ ತಡೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ಸಾಹಿಲ್, ಅಕ್ಷಯ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಭುಗಿಲೆದ್ದ ಆಕ್ರೋಶಕ್ಕೆ ಸಾಕಷ್ಟು ಪರಿಹಾರದ ಮಾರ್ಗವನ್ನು ಹಿಡಿಯಲಾಗ್ತಾ ಇದೆ.